ಒಂದು ವಾರ 10 12 ದಿವಸ ಇತ್ತು, ಇಫ್ ಮೈ ಮೆಮರಿ ಗೋಸ್ ರೈಟ್, 10-12 ದಿವಸ ಏನೋ ಇತ್ತು. ಇಲ್ಲ ನಮ್ಮ ಅಲೈನ್ಸ್ ಪಾರ್ಟ್ನರ್ದಾಗ ನಮಗೆ ಒಮ್ಮತ ಮೂಡ್ತಾ ಇಲ್ಲ. ಯಾರು ಜವಾಬ್ದಾರಿ ಇದಕ್ಕೆ? ಈಗ ನಿಮ್ಮ ಅಲೈನ್ಸ್ ಪಾರ್ಟ್ನರ್ ನಿಮ್ದು ಆಗಲಿಲ್ಲ, ನೀವು ಮಾಡಬೇಕಾಗಿತ್ತಲ್ಲ ಕಾಂಗ್ರೆಸ್ ಪಾರ್ಟಿ. ನಾವು ನಿಮ್ಗೆ ಸಪೋರ್ಟ್ ಮಾಡಿದ್ವಿ ಈ ವಿಷಯಕ್ಕೆ. ಇಟ್ ಇಸ್ ಆನ್ ರೆಕಾರ್ಡ್, ಯು ಕ್ಯಾನ್ ಚೆಕ್ ದಿ ರೆಕಾರ್ಡ್ಸ್ ಆಫ್ ದಿ ರಾಜ್ಯಸಭಾ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಯಾವುದೇ ರೀತಿಯಾದಂಥ ಪ್ರೋಗ್ರೆಸಿವ್ ವಿಚಾರಕ್ಕೆ, ದೇಶಕ್ಕೆ ಒಂದು ಸೆಕ್ಷನ್ಗೆ ಒಳ್ಳೇದಾಗಬೇಕಂತ ಬಂದಾಗ ಅವರು ನೆಗೆಟಿವ್ ಅಪ್ರೋಚ್ ಇದೆ, ಮಹಿಳಾ ವಿರೋಧಿಯಾಗಿದ್ದಾರೆ. ನೆಹರು SC/ST ವಿರೋಧ ಮಾಡಿದರು ರಿಸರ್ವೇಷನನ್ನು, ರಾಜೀವ್ ಗಾಂಧಿ OBC ರಿಸರ್ವೇಷನ್ ವಿರೋಧ ಮಾಡಿದರು, ಕಾಕಾ ಕಾಲಿಲ್ಕರ್ ಕಮಿಟಿ ಎಕ್ಸಿಕ್ಯೂಟಿವ್, ನೆಹರುವಿಂದ ಹಿಡ್ಕೊಂಡು ಯಾರೂ ಮಾಡಲಿಲ್ಲ. ಮಂಡಲ್ ಕಮಿಷನನ್ನು VP ಸಿಂಗ್ ಅವರು ಜಾರಿಗೆ ತರ್ತೀನಿ ಅಂತ ಹೊಂಟಾಗ ರಾಜೀವ್ ಗಾಂಧಿಯವರ ಸುದೀರ್ಘವಾದಂಥ ಭಾಷಣ ಇದೆ ಲೋಕಸಭೆ ಒಳಗೆ ಇದನ್ನು ವಿರೋಧ ಮಾಡಿ. ಸೊ ಹಿಂಗಾಗಿ ಕಾಂಗ್ರೆಸ್ ಪಾರ್ಟಿ ಇಸ್ ಟೋಟಲಿ ಅಗೇನ್ಸ್ಟ್ ದಿಸ್ ಬಿಲ್. ಸುಮ್ಮನೆ ಇದಕ್ಕೊಂದು ಡಿಲಿಮಿಟೇಷನ್ ಮಾಡ್ತೀರಿ, ಇದು ಮಾಡ್ತೀರಿ. ಮತ್ತು ಡಿಲಿಮಿಟೇಷನ್ ಅಕಸ್ಮಾತ್ ಈಗ ಮುಂದೆ ಬಂತಪ್ಪ, 26ಕ್ಕೆ ಮುಗೀತದ, 29ರ ನಂತರ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. 29ರ ನಂತರ ನಾವೇ ಇರ್ತೀವಿ. BJP ವಿಲ್ ಬಿ ಇನ್ ಪವರ್ ಇನ್ ಇವನ್ ಆಫ್ಟರ್ 29. ಯಾವಾಗಾದರೂ ಡಿಲಿಮಿಟೇಷನ್ ಇನ್ನು ಮುಂದೆ ನಾವೇ ಮಾಡೋದು. ಓಕೆ ಸರ್, ಈಗ ಕಾಂಗ್ರೆಸ್ ಆರೋಪ ಏನಂದ್ರೆ 23ರಲ್ಲಿ ತಂದಂತ ಬಿಲ್ಲು ಈಗ ಮಹಿಳಾ ಮೀಸಲಾತಿ ತಂದಂತ ಬಿಲ್ಲು ವ್ಯತ್ಯಾಸ ಏನು? 23ರಲ್ಲಿ ತಂದಂಥ ಬಿಲ್ಲು ನಾನು ಆಲ್ರೆಡಿ ಉತ್ತರ ಕೊಟ್ಟಿನಿ, ಅದಕ್ಕೆ ನಿಮಗೆ ಕ್ಲಾರಿಫಿಕೇಶನ್ ಹೇಳ್ತಾ ಇದ್ದೀನಿ. 23ರಲ್ಲಿ ಬಿಲ್ಲು ಇಟ್ ಈಸ್ ಲಿಂಕ್ ಟು ಸೆನ್ಸಸ್. ನೌ ಬಿಕಾಸ್ ವಿ ಶುಡ್ ಡಿಲಿಂಕ್ ದಿ ಸೆನ್ಸಸ್. ಡಿಲಿಂಕ್ ಮಾಡಲಿಲ್ಲ ಅಂತಂದರೆ ಸೆನ್ಸಸ್ದ ಆಧಾರದ ಮೇಲೆ ನಾವು ಮಾಡಬೇಕಾಗ್ತದೆ. ಮತ್ತು ಈ ಲಿಂಕ್ ಟು ಸೆನ್ಸಸ್ ಇದು ಮೊದಲಿಂದ ಇದೆ, ನಾವು ಮಾಡಿಲ್ಲ. ಈಗ ಅದನ್ನು ಮೊದಲಿಂದನೂ ಇದೆ. ಅದೇ ನಾವು ಆ ಟೈಮ್ದಲ್ಲಿ ಮಹಿಳಾ ಮೀಸಲಾತಿಗೆ ರಿಸರ್ವೇಷನ್ ಕೊಡಲಿಕ್ಕೆ ನಾವು ಅಮೆಂಡ್ಮೆಂಟನ್ನು ತಂದ್ವಿ. ಬಟ್ ಇದು ಡಿಲಿಂಕಿಂಗ್ ಸಬ್ಸಿಕ್ವೆಂಟ್ಲಿ ಇಟ್ ಹ್ಯಾಸ್ ಬ್ರಾಟ್ ಟು ದಿ ಇಟ್ ಹ್ಯಾಸ್ ಕಮ್ ಟು ಅವರ್ ನೋಟಿಸ್. ಅಂದರೆ ಸರ್ಕಾರದ ನೋಟಿಸ್ ಬಂದಿದೆ. ಇದು ಡಿಲಿಂಕ್ ಮಾಡಲಿಲ್ಲ ಅಂದರೆ ಕೆಲವು ರಾಜ್ಯಗಳಲ್ಲಿ ಕಮ್ಮಿ ಆಗ್ತದೆ, ವಿಚ್ ಶುಡ್ ನಾಟ್ ಹ್ಯಾಪನ್. ಅವ್ರು ಹೇಳ್ತಾ ಇರೋದು, ನೀವು ಸೆನ್ಸಸ್ನ ಡೀಲಿಂಕ್ ಮಾಡಿ, ನೀವು ಕ್ಷೇತ್ರ ಮರು ವಿಂಗಡಣೆಯನ್ನು ಇದನ್ನು ಮಾಡ್ಕೊಂಡು ತಂದ್ರೆ ನಾವ್ ಯಾಕೆ ನಿಮಗೆ ಸಪೋರ್ಟ್ ಕೊಡೋಣ? ಕ್ಷೇತ್ರ ಮರು ವಿಂಗಡಣೆ 26ಕ್ಕೆ ಮಂದಿ ಮಾಡಿದ್ದಾರ, ಅದನ್ನ ಸಪರೇಟ್ ತಗೋಬನ್ನಿ ಅಂತಾರೆ ಅವರು. ಅಲ್ಲಿ ಸಪರೇಟ್ ಹೆಂಗೆ ತೊಗೊಂಬರ್ತೀರಿ? ಹೆಂಗ್ ಬರ್ತೀರಿ? ಈಗಿರೋ 543ಗೆ ಫ್ರೀಸ್ ಮಾಡಿ ಮಹಿಳಾ ಮೀಸಲಾತಿಯನ್ನು ಜಾರಿ ತನ್ನಿ. ಲಾಸ್ಟ್ ಅಲ್ಲ, 543 ಮಾಡಲಿ, 543 ಮಾಡಿ, ಅದಕ್ಕಿಂತ ಜಾಸ್ತಿ ಮಾಡಲಿ, ಕಮ್ಮಿ ಮಾಡಲಿ, ಯಾವುದೇ ಮಾಡಿದ್ರು ಡಿಲಿಮಿಟೇಷನ್ ಕಾನೂನು ಇಟ್ ಈಸ್ ನೆಸೆಸರಿ, ಇಟ್ ಈಸ್ ನೀಡೆಡ್. ಅಲ್ಲ, ಲಾಸ್ಟ್ ಟೈಮ್ ಹಂಗೆ ಅಲ್ವಾ ಮಾಡಿದ್ದು? ಇದನ್ನ ಸೀಟ್ ಇದು ಇಲ್ಲಿಗೆ ಫ್ರೀಸ್ ಮಾಡಿಕೊಂಡು ಕೆಲವೊಂದು ಏರಿಯಾಗಳು ಚೇಂಜ್ ಆಗಿತ್ತು ಅಷ್ಟೇ ಲಾಸ್ಟ್ ಟೈಮ್ ಮಾಡಿದಾಗ. ಹೌದ್ರಿ, 40-45 ಲಕ್ಷ ಇದೆ. ಹೌದು, 40-45 ಲ್ಯಾಕ್ಸ್ ಇದೆ. ಒಂದೊಂದು ಕ್ಷೇತ್ರ 50 ಲಕ್ಷ ಇದೆ. ಡಿಲಿಮಿಟೇಷನ್ 26ಕ್ಕೆ ಮುಗಿದ ನಂತರ ಇನ್ನು 20 ವರ್ಷ ಹಿಂಗೆ ಒಬ್ರಿಗೂ ಅಂದ್ರೆ ಒಬ್ಬ ಮತದಾರರಿಗೂ MP ಗಳು ರೀಚ್ ಆಗಲಾರದಂಥ ಒಂದು ಸ್ಥಿತಿ ಇತ್ತು. 350, 400, 500 ಕಿಲೋಮೀಟರ್ ಒಂದೊಂದು ರೇಂಜ್ ಇಟ್ಟು ಹಿಂಗೆ ನಡೆಸ್ಬೇಕಾ? ಅಲ್ಲ, ಅವ್ರು ಹೇಳ್ತಾ ಇರೋದು ಅಲ್ಲ ಅಂದ್ರೆ ಮೊದ್ಲಿಂದ ನಿಮ್ಗೆ ನಡೆಸ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ರೆ ಈಗ ಯಾರು ನಡೆಸಬಾರ್ದ? ಅಲ್ಲ, ನೀವ್ ಹೇಳಿದ್ದನ್ನ ಬಿಲ್ಲಲ್ಲಿ ಯಾವ್ದು ತಂದಿಲ್ಲ ಅಂತ. ಬಿಲ್ ನೋಡ್ರಿ, ಬಿಲ್ಲಲ್ಲಿ ಅದು ಇದೆ. ಅಲ್ಲ, ನೀವ್ ಹೇಳಿದ ಸಂಖ್ಯೆ ನಾವು 50% ಮಾಡ್ತೀವಿ ಅಂತ ಎಲ್ಲ ಕಡೆ ಹೇಳ್ಕೊಂಡ್ ಬಂದ್ರಿ, ಅದನ್ನ ತಂದಿಲ್ಲ. ಮತ್ತೆ ನೀವು ಇದ್ರ ಬಗ್ಗೆ ಸ್ಟೇಕ್ ಹೋಲ್ಡರ್ಸ್ ಜೊತೆ ಮೀಟಿಂಗ್ ಮಾಡ್ಬೇಕಾಯ್ತು, ಮಾಡಿಲ್ಲ. ಸ್ಟೇಟ್ ಲೆವೆಲ್ ಜೊತೆ ಮೀಟಿಂಗ್ ಆಗ್ಬೇಕಾಯ್ತು, ಮಾಡಿಲ್ಲ. ವಿರೋಧ ಪಕ್ಷಗಳನ್ನು ಕೂಡ ಮೀಟಿಂಗ್ ಕರೆದಿಲ್ಲ. ಅವರು ಹೇಳ್ತಾ ಇರುವಂಥದ್ದು ಈ ಎಲ್ಲ ಆಧಾರರಹಿತ ಆರೋಪಗಳು. ಯಾಕೆಂದರೆ ಮೊದಲನೇದಾಗಿ ನಾವು ಶೆಡ್ಯೂಲ್ದಲ್ಲಿ ಹಾಕ್ತೀವಿ ಅಂತ ಹೇಳಿದ್ವಿ. ಅವ್ರು ಶೆಡ್ಯೂಲ್ದಲ್ಲೆಲ್ಲ ನೀವು ಬಿಲ್ದಲ್ಲೇ ಹಾಕಿದ್ರೆ ಆಯ್ತು, ಅಫಿಷಿಯಲ್ ಅಮೆಂಡ್ಮೆಂಟ್ ತರ್ತೀವಿ ಅಂತ ಹೇಳಿದ್ವಿ. ಮೊನ್ನೆನ ದ ಡೇ ಆನ್ ವಿಚ್ ಬಿಲ್ ಪ್ರೆಸೆಂಟೆಡ್ ಅವತ್ತೇ ಹೇಳಿದ್ವಿ ನಾವು ಇದನ್ನು ಅಫಿಷಿಯಲ್ ಅಮೆಂಡ್ಮೆಂಟ್ದಲ್ಲಿ ಬಿಲ್ ಇಟ್ ಈಸ್ ಪಾರ್ಟ್ ಆಫ್ ದಿ ಬಿಲ್. ಕರ್ನಾಟಕ 28ರಿಂದ 42 ಆಗ್ತದೆ, 50% ವಾಟ್ ಎವರ್ ಇಟ್ ಈಸ್, ವಿತ್ ನಂಬರ್ ಹಾಕ್ತೀವಿ ಅಂತ ಹೇಳಿದ್ವಿ ನಾವು. ವಿತ್ ನಂಬರ್ ಕರ್ನಾಟಕ 42,
ತಮಿಳ್ನಾಡು 39ರಿಂದ 60, ಯಾಕಂದ್ರೆ 40 ಅರ್ಧ ಮಾಡೋಕ್ಕಾಗಲ್ಲ. ಸೊ 60 ಈ ನಂಬರ್ ಸಹಿತ ಹಾಕಿ ನಾವು ಅಮೆಂಡ್ಮೆಂಟ್ ತರ್ತೀವಿ. ಯು ಸೇ ಓಕೆ. ಸ್ಪೀಕರ್ ಮಾತುಕತೆ ಮಾಡಿದರು, ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಮಾತಾಡಿದರು, ಹಿ ಡಿಡ್ ನಾಟ್ ಅಗ್ರಿ. ಇದು ನೆಪ, ಕಳ್ಳನಿಗೊಂದು ಪಿಳ್ಳೆ ನೆಪ. ಥ್ಯಾಂಕ್ ಯು ಸರ್.